ನೋಡಿ ಸರ್, ನಾವು ಆಟೋ ಡ್ರೈವರು. ನಮ್ ಕೈಯಲ್ಲಿ ಡೈಲಿ ತಿನ್ನೋರು, ನಾವು ಡೈಲಿ ದುಡಿಬೇಕು. ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಬೇಕು. ಜೀವನ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ಬಿಟ್ಟೈತೆ. ಗ್ಯಾಸ್ ಹಾಕ್ಸೋಣ ಅಂದ್ರೆ ಕ್ಯೂ ನೋಡಿದ್ರೆ ನಮಗ್ ಭಯ ಆಗ್ತೈತೆ. ನಿಲ್ಸಿ ಅಲ್ಲೇ ಮಲ್ಕೊಂಡ್ಬೇಕು ಗ್ಯಾಸ್ ಹಾಕ್ಬೇಕಾದ್ರೆ. ಅದು 250-200 ರೂಪಾಯಿನೇ ಗ್ಯಾಸ್ ಕೊಡ್ತಾ ಇರೋದು. ಜೀವನ ಮಾಡೋದು ಹೆಂಗೆ ಸರ್? ಅದು ಗ್ಯಾಸ್ 200 ರೂಪಾಯಿಗೆ ಹಾಕ್ಸಿದ್ರೆ 100 ರೂಪಾಯಿ ಬಾಡಿಗೆ ಹೊಡ್ಕೊಂಡ್ ಸೀದಾ ಮನೆಗೆ ಹೋಗಿ ಮಲ್ಕೊಂಡ್ಬೇಕು. 100 ರೂಪಾಯಿದಲ್ಲಿ ಏನಂತ ಜೀವನ ಮಾಡೋಣ? ಜೀವನ ಮಾಡಕ್ ಕಷ್ಟ ಆಗ್ಬಿಟ್ಟೈತೆ. ಸ್ಕೂಲ್ ಫೀಸ್ ಕಟ್ಬೇಕು. ರೋಡಲ್ಲಿ ನೋಡಿದ್ರೆ ಎಷ್ಟೊಂದ್ ಗಾಡಿಗಳು ನಿಂತ್ಕೊಂಡ್ಬಿಟ್ಟೈತೆ. ಬಂಕ್ ಹತ್ರ ಹೋದ್ರೆ ನಿಮ್ಗೆ ಎಷ್ಟ್ ಬೇಕಾದ್ರೂ ಅಷ್ಟ್ ಗಾಡಿಗಳು ಸಿಗತ್ತೆ. ಅದು ಡ್ರೈವರ್ಸ್ಗಳು ಆಟೋದಲ್ಲೇ ಮಲ್ಕೋತಾವ್ರೆ. ಊಟ ಇಲ್ಲ, ತಿಂಡಿ ಇಲ್ಲ, ಏನು ಇಲ್ಲ. ಮನೆಯಿಂದ ಫೋನ್ ಮಾಡಿದ್ರೆ ಬಂಕಲ್ಲಿ ಇದೀನಿ ಅಂದ್ರೆ ಮನೆಯಲ್ಲೂ ಉಗಿತಾವ್ರೆ. ಏನ್ ಮಾಡೋದ್ ಹೇಳಿ ಸರ್? ನಮ್ಮ ಆಟೋ ಬಿಟ್ರೆ ನಮಗೇನು ಕೆಲ್ಸ ಇಲ್ಲ. ಬೇರೆ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ನಮ್ಗೇನು ಕೆಲ್ಸ ಬರಲ್ಲ. ನಮ್ ಜೀವನನೇ ಆಟೋದಲ್ಲೇ. ನಾವೇನ್ ಬೇರೆ ಕೆಲ್ಸಕ್ಕೆ ಹೋಗೋಣ ಹೇಳಿ? ಏನಾದ್ರು ಗ್ಯಾಸ್ ಸಿಕ್ಕಿದ್ರೆ ನಾವು ಹೆಂಗೋ ಒಂದ್ ಜೀವನ ಮಾಡ್ಕೊಂಡು ಹೋಯ್ತಿವಿ. ಮುಂಚೆ 1 ತಿಂಗಳು ಹಿಂದೆ ನಾವು 65 ರೂಪಾಯಿ ಗ್ಯಾಸ್ 1 ಲೀಟರ್ಗೆ ಹಾಕ್ಸ್ತಾ ಇದ್ದೆ. ಇವಾಗ ನೋಡಿದ್ರೆ 105 ರೂಪಾಯಿ ಗ್ಯಾಸ್ ರೇಟ್ ಮಾಡವ್ರೆ. 105 ರೂಪಾಯಿ ಅಂದ್ರೆ 1 ಲೀಟರ್ ತಗೊಂಡಿ ನಾವು ಗ್ಯಾಸ್ ಏನಂತ ಜೀವನ ಮಾಡೋಣ ಸರ್? ಜೀವನ ಮಾಡಕ್ ಆಗಲ್ಲ. 105 ರೂಪಾಯಿ ಲೀಟರ್ ಇದ್ರೆ ತುಂಬಾ ಕಷ್ಟ ಆಗ್ಬಿಟ್ಟೈತೆ. ನಾವು ದುಡಿಯೋದೆಲ್ಲ ಗ್ಯಾಸಿಗೆ ಆಗ್ಬೇಕು. ಮುಂಚೆ ನೋಡಿದ್ರೆ ಹೆಂಗೋ ಒಂದ್ ಜೀವನ ಮಾಡ್ತಾ ಇದ್ವು. ನಮಗೆಲ್ಲ ಹಾಳಾಗ್ಬಿಟ್ಟೈತೆ ಜೀವನ. ಒಂದ್ ನೋಡಿದ್ರೆ ಅವರು ನಿಲ್ಸ್ಬೇಕು. ನಮ್ಗೆ ಆಟೋ ಡ್ರೈವರ್ಗೆ ಏನಾದ್ರು ಒಂದ್ ಪ್ರಯಾಣ ಮಾಡ್ಕೊಡ್ಬೇಕು ಗೌರ್ಮೆಂಟ್ ಇಂದ. ಗೌರ್ಮೆಂಟ್ ಅವರು ಏನು ಮಾಡ್ತಾ ಇಲ್ಲ. ಆಟೋ ಡ್ರೈವರ್ ಹೆಂಗ್ ಬೇಕಾದ್ರೂ ಹಂಗ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟವ್ರೆ. ಯಾರು ಏನು ಆನ್ಸರೇ ಕೊಡ್ತಾ ಇಲ್ಲ ಗೌರ್ಮೆಂಟ್ ಇಂದ. ಏನಾದ್ರು ಒಂದ್ ಜೀವನ ಮಾಡಕ್ಕಂತೂ ಏನಾದ್ರು ಒಂದ್ ಸಹಾಯ ಮಾಡ್ಕೊಟ್ರೆ ಒಳ್ಳೇದಾಗತ್ತೆ ಗೌರ್ಮೆಂಟ್ ಇಂದ ಆಟೋ ಡ್ರೈವರ್ಗಳಿಗೆ. ಮನೆ ಸಿಲಿಂಡರ್ ನೋಡಿದ್ರೆ ಮುಂಚೆ 855 ರೂಪಾಯಿ ಇತ್ತು. ಇವಾಗ ಅದು ಜಾಸ್ತಿ ಮಾಡ್ಬಿಟ್ಟವ್ರೆ. ಬುಕ್ ಮಾಡಿದ್ರೆ ಅದು ಸಿಗ್ತಾ ಇಲ್ಲ ಗ್ಯಾಸು ಮನೆಗೆ. ಇವಾಗ ನಾವು ಜೀವನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಬುಕ್ ಮಾಡಿ 15 ದಿನ ಆಯ್ತು ನೋಡಿ, ಮನೆಗೂ ಇನ್ನೂ ಬಂದಿಲ್ಲ ಸಿಲಿಂಡರ್. ನಮ್ ಜೀವನನೇ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ನಮ್ ಮನೇಲಿ ಚಿಕ್ಕ ಮಕ್ಳು ಇದಾವೆ. ಅವ್ರ ಮನೆಗ್ ನೋಡ್ಬೇಕು. ಅವ್ರು ನೋಡಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಹೇಳಿ? ಕೇಂದ್ರ ಸರ್ಕಾರ ಆದಷ್ಟು ನಮ್ಗೆ ಪರಿಹಾರ ಕೊಡ್ಬೇಕು. ನೋಡ್ಬಿಟ್ಟು ಏನಿರೋದು ಆಟೋ ಡ್ರೈವರ್ಸ್ ಗಳಿಗೆ, ನನ್ಗಂತಲ್ಲ ಎಲ್ಲಾ ಆಟೋ ಡ್ರೈವರ್ಸ್ ಗಳಿಗೆ ಏನಾದ್ರೂ ಒಂದ್ ಸಹಾಯ ಮಾಡ್ಕೊಡ್ಬೇಕು.